ಕುಡಿಯೋ ನೀರಿನ ಜೊತೆ ವಿಷಕಾರಿ ಹುಳುಗಳ ಸಪ್ಲೈ. ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮದಲ್ಲಿ ಜಲಕಂಟಕ. ಗ್ರಾಮದ ಕುಡಿಯೋ ನೀರಿನಲ್ಲಿ ವಿಷಕಾರಿ ಹುಳುಗಳ ಪತ್ತೆಯಾಗಿದೆ. ನಲ್ಲಿಗಳಲ್ಲಿ ಹುಳು ನೋಡಿ ರಾರಾವಿ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಗ್ರಾಮದ ಕುಡಿಯೋ ನೀರಿನಲ್ಲಿ ವಿಷಕಾರಿ ಹುಳುಗಳು ಪತ್ತೆಯಾಗಿದ್ದು ನಲ್ಲಿಗಳಲ್ಲಿ ಹುಳು ನೋಡಿ ರಾರಾವಿ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಶುದ್ಧೀಕರಣ ಮಾಡದೆ ಕೆರೆಯಿಂದ ನೀರನ್ನ ಪೂರೈಸಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಇದೆ. ಹಾಗಾಗಿ ಸಿರುಗುಪ್ಪದ ಜನರಿಗಿರೋ ಆತಂಕ ಸಾಂಕ್ರಾಮಿಕ ರೋಗ ಎಲ್ಲಿ ತಗುಲು ಬಿಡುತ್ತೋ ಅಂತ. ಜನ ಜಾನುವಾರುಗಳಿಗೆ ವಿಷ ಅನಿಲದಂತೆ ಆಗೋಗ್ಬಿಟ್ಟಿದೆ ನೀರು. ದೂರು ನೀಡಿದ್ರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಧಿಕಾರಿಗಳು. ಗ್ರಾಮೀಣ ಕುಡಿಯೋ ನೀರು ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಗ್ರಾಮಸ್ಥರ ಜೀವದ ಜೊತೆ ಆಟವಾಡ್ತಾ ಇದೆಯಾ ವ್ಯವಸ್ಥೆ? ಸಿರುಗುಪ್ಪ ತಾಲೂಕಿನ ರಾರಾವಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುಡಿಯೋ ನೀರಿನ ಜೊತೆ ವಿಷಕಾರಿ ಹುಳುಗಳು ಪತ್ತೆಯಾಗಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ, ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀವಿ. 2 ವಿಂಡೋಸ್ ಅಲ್ಲಿ ನೀರಿನಲ್ಲಿ ಹುಳುಗಳು ಪತ್ತೆಯಾಗಿರುವಂಥದ್ದು. ಹೇಗೆ ಕುಡಿಬೇಕು ಅಲ್ಲಿನ ಜನ ನೀರಿನಲ್ಲಿ ನೋಡಿ, ಆ ಕೈನಲ್ಲಿ ನೀರು ಹಾಕ್ಕೊಂಡಿದ್ದಾರೆ. ಆ ಹುಳುಗಳು ಓಡಾಡ್ತಾ ಇದೆ. ಮತ್ತೊಂದು ಕಡೆ ಆ ನೀರಿನ ಒಳಗಡೆ ಇರುವಂತಹ ಜಂತು ಹುಳುಗಳ ರೀತಿಯಲ್ಲಿ ಇರುವಂತಹ ಹುಳುಗಳನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಇಂಥ ನೀರು ಹೊಟ್ಟೆ ಸೇರಿದ್ರೆ ಸಾಂಕ್ರಾಮಿಕ ರೋಗ ಆವರಿಸೋದೇ ಇಲ್ವೇ? ಸಿರುಗುಪ್ಪದ ಜನಕ್ಕೆ ಆತಂಕ ಶುರುವಾಗಿದೆ. ಕುಡಿಯೋ ನೀರಿನ ಸಮಸ್ಯೆ ಭಾಳ ದಿನದಿಂದ ಹೇಳ್ತಾನೆ ಇದ್ದಾರೆ. ಈ ಒಂದು ಡೈಲಿ ಪ್ರತಿನಿತ್ಯ ಒಂದು ದಿನ ಅಲ್ಲ, ಇಡೀ ಎಲ್ಲ ಯಾವುದೇ ವಾರ್ಡ್ಗೆ ಹೋಗು ಇದೇ ನೀರಿನ ಸಮಸ್ಯೆ ಆಗುತ್ತೆ. ಒಂದು ಜಲಡಿ ಹಾಕಿ ಏನಾದರೂ ಜಲಡಿ ಮರೆತು ಏನಾದರೂ ನೀರು ಹಿಡಿದಾರಂದರೆ ಭಾಳಷ್ಟು ಅನಾಹುತ ಆಗ್ತದೆ. ಈ ಒಂದು ಸಾಂಕ್ರಾಮಿಕ ರೋಗಗಳು, ಈ ಒಂದು ವಾಂತಿ ಭೇದಿ, ಈ ಒಂದು ಯಜಮಾನ್ರು ಒಂದು ಕುಡಿಯೋ ನೀರಿನಲ್ಲಿ ಭಾಳಷ್ಟು ಬಾಲ್ ಹುಳುಗಳು ಅವು ಇವು ಹುಳುಗಳು ಬರ್ತಾಯಿದ್ದಾವೆ. ನಾವೇನಾದರೂ ಮರೆತು ಜಲಡಿ ಹಾಕ್ಲಂಗೆ ಕುಡಿದ್ರಿಗೇನ ವಾಂತಿ ಭೇದಿ ಆಗಿರ್ತಕ್ಕಂಥದ್ದು ಇರ್ಬೋದು. ಅಧಿಕಾರಿಗಳಿಗೆ ಭಾಳಷ್ಟು ಸರಿ ಗಮನಕ್ಕೆ ತಗೊಂಬಂದ್ರೂ ಯಾವುದೇ ರೀತಿಯಿಂದ ಈ ಒಂದು ಕೆಲಸ ಆಗಿಲ್ಲ. ನಾವು ಇದೇ ರೀತಿ ರಾರಾವಿ ಕೆರೆಯಲ್ಲಿ ನೀರು ಬಿಡ್ತಾ ಇರೋದು, ಕುಡಿಯೋ ನೀರು ಬಿಡ್ತಾರೆ ದಿನಾಲು. ಆ ಬಿಡ್ತಕ್ಕಂಥ ನೀರಲ್ಲಿ ಭಾಳಷ್ಟು ಹುಳಗಳು ಬರ್ತಾ ಇದ್ದಾವೆ. ಮುಂಚೆನೂ ನಾವು ಇನ್ಫಾರ್ಮ್ ಮಾಡಿದ್ದೀವಿ, ಮಾಹಿತಿ ನೀಡಿದ್ದೀವಿ ಪಂಚಾಯತ್ಗೆ. ಆಮೇಲೆ RWS ಇವರು ಅಧಿಕಾರಿಗಳು ಗೌತಮಿ ಮೇಡಮರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅನಿಸುತ್ತೆ. ಈಗೂ ಅದೇ ಥರ ನೀರು ಬರ್ತಾ ಇದೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆ ಇದೆ. ಈ ರೀತಿಯನ್ನೆಲ್ಲ ನಾವು ಮಾಹಿತಿ ಕೊಟ್ಟರು ಅಧಿಕಾರಿಗಳು ನಿರ್ಲಕ್ಷ್ಯ ಏನೋ ಗೊತ್ತಾಗ್ತಿಲ್ಲ, ಬೇಜವಾಬ್ದಾರಿ ಗೊತ್ತಾಗ್ತಿಲ್ಲ. ಇದರಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ ಅನಿಸುತ್ತೆ. ಯಾಕಂದರೆ ಆ ನೀರು ಮತ್ತೆ ಬರ್ತಾನೇ ಇದೆ, ಅದು ಕಂಟಿನ್ಯೂಸ್ ಆಗಿ. ಜನಗಳು ಎಲ್ಲರೂ ಕೇಳಿ ಸಾಕಾಗಿದೆ. ನೀರು ಬಿಡೋತಕ್ಕಂಥ ಲೈನ್ ಮ್ಯಾನ್ಗಳು ಅವ್ರನ್ನ ಕೇಳಿ ನಮಗೇನಿದೆ ಅಧಿಕಾರಿಗಳನ್ನ ಕೇಳಿ ಅಂತ ಹೇಳ್ತಾರೆ.